ಗೈಸ್ ನಮ್ಮ ಗಾಡೀಲಿ ಬೆಂಕಿ ಎತ್ಕೊಂಡು ಉರಿತೈತೆ. Okay, let's go. ಗೈಸ್ ನಾನು ಈ ಮಿನಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಗ್ಯಾರೇಜಿಂದ, ಯಾಕೆಂದ್ರೆ ಗಾಡಿ ರೆಡಿ ಮಾಡ್ಸಕ್ ಹೋಗಿದ್ದಾವೆ ಅದಕ್ಕೋಸ್ಕರ. ಗೈಸ್ ಇವತ್ತೇನು ವಿಷಯ ಅಂದ್ರೆ ನಮ್ಮ ಹುಡುಗಂದು ಗಾಡಿ ಎಲ್ಲ ಫುಲ್ ಹಾಳಾಗೋಗಿತ್ತು, ಅದಕ್ಕೆ ರೆಡಿ ಮಾಡಿಸ್ಕೋದಿಕ್ಕೋದು. ಹಾಗೆ ನಾಷ್ಟ ಮಾಡಿಲ್ಲ ಅಂತ ನಾಷ್ಟಕ್ಕೆ ಹೋದ್ವಿ. ನಮ್ಮ ಹುಡುಗ ತಿನ್ನಲ್ಲ ಅಂತ ಗೊತ್ತಾಯ್ತು, ಅದಕ್ಕೋಸ್ಕರ ನಾನು ಒಂದು ಬಿರಿಯಾನಿ ತಗೊಂಡೆ ಅವನಿಗೆ ಹೊಟ್ಟೆ ಉರಿಸ್ಬೇಕು ಅಂತ. ಹಾಗೆ ನಾಷ್ಟ ಮಾಡಿಕೊಂಡು ಐಟಮ್ ತರಬೇಕಿತ್ತು, ಅದಕ್ಕೆ ತರೋದಕ್ಕೆ ಅಂಗಡಿಗೆ ಹೋದ್ವಿ. ಅಂಗಡಿಲಿ ಬಿಲ್ ನೋಡಿ ನನಗಂತೂ ಫುಲ್ ಶಾಕ್ ಆಯ್ತು ಅಂತ ಅನ್ಕೊಳ್ಳಿ. 4,000 ಬಿಲ್ ಆಗಿದೆ. ನಮ್ಮ ಹುಡುಗ ಅಂತೂ ಹಾಗೆ ತಂದಿರೋ ಐಟಮ್ನೆಲ್ಲ ಗ್ಯಾರೇಜ್ ಕೊಟ್ಟು ನಾವಿಬ್ರು ಬ್ಯಾಂಕಲ್ಲಿ ಕೆಲಸ ಇದೆ ಅಂತ ಸ್ವಲ್ಪ ಹೋದ್ವಿ. 2000 years later. ಹಾಗೆ ಬ್ಯಾಂಕಿಂದ ಬಂದಾದ್ಮೇಲೆ ಸ್ವಲ್ಪ ವೆಲ್ಡಿಂಗ್ ಮಾಡೋದಿತ್ತು, ಅದಕ್ಕೋಸ್ಕರ ವೆಲ್ಡಿಂಗ್ ಅಂಗಡಿಗೆ ಹೋಗಿದೆ. ಆ ಅಣ್ಣ ನೋಡಿದ್ರೆ ಗಾಡಿಗೆ ಬೆಂಕಿ ಹಚ್ಚಿದ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಹಾಗೆ ಗಾಡಿ ಎಲ್ಲ ರೆಡಿ ಆದ್ಮೇಲೆ ನಾನು ನಮ್ಮ ಹುಡುಗ ಬಟ್ಟೆ ತಗೊಳ್ಳೋದಿಕ್ಕೆ ಅಂತ ಹೋದ್ವಿ. ಎಲ್ಲಿ ಅಂದರೆ ಅಲ್ಗೂರು ಬ್ಲಾಕ್ ಝೋನ್ ಅಂತ ಒಳ್ಳೆ ಆಫರ್ ಇತ್ತು, ಅದಕ್ಕೆ ಬಟ್ಟೆ ತಗೊಂಡು ಬಂದ್ವಿ. ಗೈಸ್ ಕಲೆಕ್ಷನ್ ಅಂತೂ ತುಂಬಾ ಚೆನ್ನಾಗಿತ್ತು, ಒಳ್ಳೊಳ್ಳೆ ಆಫರ್ಗಳಿದೆ. ಬಟ್ ಬೇಗ ಹೋಗಿ ಬಂದು ಪಿಕ್ ಮಾಡ್ಕೊಳ್ಳಿ. ಕಲೆಕ್ಷನ್ ಅಂತೂ ತುಂಬಾ ಚೆನ್ನಾಗಿತ್ತು, ಬಟ್ ದುಡ್ಡಿರಲಿಲ್ಲ ಅಷ್ಟೇ. ಬಟ್ ಏನು ಮಾಡೋಕ್ಕಾಗಲ್ಲ ಅಂತ ಅಂಗಡಿಯಿಂದ ಅವನ ಜೊತೆ ಬಟ್ಟೆ ತಗೊಂಡು ಹೊರಗಡೆ ಬಂದ್ವಿ. ಗೈಸ್ ನಾ ಈ ಮಿನಿ ವ್ಲಾಗ್ನ ಎಂಡ್ ಮಾಡ್ತಾ ಇರೋದು ಒರೇ ಮಿಲ್ಕ್ ಶೇಕ್ ಕುಡ್ಕೊಂಡು. ಗೈಸ್ ಹಾಗೆ ಔಟ್ಫಿಟ್ ಯಾವ ರೀತಿ ಇದೆ ಅಂತ ಕಮೆಂಟ್ ಹಾಕೋದು ಮರಿಬೇಡಿ ಗೈಸ್.